ಸರ್ಕಾರಿ ನೌಕರಿಗೆ ಸೇರಿದಂತೆ ಎಲ್ಲ ಒಂದು ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂತ ಗುಡ್ ನ್ಯೂಸ್ ಬರ್ತಾ ಇದೆ. ದೀಪಾವಳಿಗಿಂತ ಮುಂಚೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಗುಡ್ ನ್ಯೂಸ್. ಎಸ್, ಈ ಒಂದು ಆರ್ಟಿಕಲ್ ಅಲ್ಲಿ ಆಲ್ದೋ ಕೇಂದ್ರ ಸರ್ಕಾರ ಅಂತ ಬರೆಯಲಾಗಿದೆ, ಬಟ್ ಎಲ್ಲರಿಗೂ ಕೂಡ ಅಪ್ಲೈ ಆಗುವಂತದ್ದು. ನಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಜುಲೈನಲ್ಲಿ ಸಿಗಬೇಕಾಗಿರುವಂತ DA ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ 3 ತಿಂಗಳ DA ನ ಸೇರಿ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿಯೇ ಸರ್ಕಾರಿ ನೌಕರ ಅಕೌಂಟ್ಗೆ ಸೇರಿಸಲಾಗುವುದು ಅಂತ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ 7ನೇ ವೇತನ ಸಮಿತಿಯ ಒಂದು ರಿಪೋರ್ಟ್ ನಂತೆ ರಾಜ್ಯದ ಸರ್ಕಾರಿ ನೌಕರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರು ಎಲ್ಲರಿಗೂ ಕೂಡ ದೇಶದಲ್ಲಿ ಇರುವಂತ ಎಲ್ಲ ನೌಕರರಿಗೆ ಸಂಬಳವನ್ನ 2 ಬಾರಿ ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಸೊ ಆ ಒಂದು ನಿರ್ಣಯದಂತೆ ನಾವು ನೋಡೋದಾದ್ರೆ, ಸೊ ಇವಾಗ ಜನವರಿಯಲ್ಲಿ ಮೊಟ್ಟ ಮೊದಲನೇದಾಗಿರುವಂತಹ ಒಂದು ಏರಿಕೆ ಕಂಡಿದ್ದಲ್ಲಿ 2ನೇ ಏರಿಕೆಯನ್ನ ಸರ್ಕಾರಿ ನೌಕರರಿಗೆ ಜುಲೈಯಲ್ಲಿ ನೀಡಬೇಕಾಗಿತ್ತು. ಬಟ್ ಆ ಒಂದು ಏರಿಕೆ ಇಲ್ಲೂ ಕೂಡ ಆಗಿಲ್ಲ. ಆ ಒಂದು ಏರಿಕೆಯನ್ನ ಹಬ್ಬದ ಮುಂಚೆ ಸರ್ಕಾರಿ ನೌಕರಿಗೆ ನೀಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ AICPIN ಡೇಟಾ ಕೂಡ ನಾವು ನೋಡೋಣ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಜುಲೈನಲ್ಲಿ ಎಷ್ಟು % DA ಸಿಗಬೇಕು ಅನ್ನೋದು ಕೂಡ ಇದೇ ಒಂದು AICPI ಡೇಟಾನೇ ಆಧಾರದಲ್ಲಿಟ್ಟುಕೊಂಡು ಹೇಳಲಾಗುತ್ತೆ. ಮಿನಿಸ್ಟ್ರಿ ಆಫ್ ಲೇಬರ್ಸ್ ಅಂಡ್ ಹ್ಯೂಮನ್ ಅವ್ರ ಕಡೆಯಿಂದಲೂ ಕೂಡ ಒಂದು ಪ್ರೆಸ್ ನೋಟ್ ಅನ್ನ ಆಲ್ರೆಡಿ ರಿಲೀಸ್ ಮಾಡಲಾಗಿದೆ. ಅಧಿಕೃತವಾಗಿರುವಂತಹ ಪ್ರೆಸ್ ನೋಟ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್, ಲೇಬರ್ ಬ್ಯೂರೋ, ಸೊ ಇವರು ಕೂಡ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಲಾಗಿದ್ದು, ದೇಶದ ಸರ್ಕಾರಿ ನೌಕರರಿಗೆ ಜುಲೈ ತಿಂಗಳಿನಲ್ಲಿ ಎಷ್ಟು % DA ಸಿಗಬೇಕು, ಜುಲೈನಲ್ಲಿ ಅದನ್ನ ನೀಡದೆ ಹೋದ್ರೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ 3 ತಿಂಗಳಿಗೆ ಪೂರ್ವಾನ್ವಯವಾಗುವಂತೆ ಅಧಿಕೃತವಾಗಿ ಈ ಒಂದು ಆದೇಶವನ್ನ ಹೊರಡಿಸಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಬರ್ತಾ ಇರುವಂತದ್ದು. ಸ್ನೇಹಿತರೆ, ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇಶದಲ್ಲಿ ಸರ್ಕಾರಿ ನೌಕರರ ಒಂದು ವೇತನವನ್ನ ಪ್ರತಿಯೊಂದು ಟೈಮ್ ಅಲ್ಲಿ 2 ಬಾರಿ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಲಾಗಿತ್ತು. ಸೊ ಹಾಗಾಗಿ ಸರ್ಕಾರಿ ನೌಕರರು ಬೇಸಿಕಲಿ 2 ಬಾರಿ ವೇತನದಲ್ಲಿ ಹೆಚ್ಚಳವನ್ನ ನಿರೀಕ್ಷಿಸ್ತಾ ಇದ್ರು. ಸೊ ಮೊಟ್ಟ ಮೊದಲನೇದಾಗಿ ಜನವರಿಯಲ್ಲಿ ವೇತನ ಹೆಚ್ಚಳ ಆದ್ರೆ, 2ನೇದು ಜುಲೈಯಲ್ಲಿ ಸರ್ಕಾರಿ ನೌಕರರ ಒಂದು ವೇತನ ಹೆಚ್ಚಳ ಆಗ್ಬೇಕು. ಏನಕ್ಕಂದ್ರೆ ಜನವರಿಯಲ್ಲಿ ಆಗ್ತಿರುವಂತಹ ವೇತನ ಹೆಚ್ಚಳ ಪ್ರೀವಿಯಸ್ ಆಗಿರುವಂತಹ 2022ರ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ಈ 6 ತಿಂಗಳು, ಡಿಸೆಂಬರ್ ವರೆಗೂ ಕೂಡ ಈ ಒಂದು 6 ತಿಂಗಳ ಡೇಟಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಎಕ್ಸಾಕ್ಟ್ಲಿ ತಿಳಿಸೋದಾದ್ರೆ ಯಾವ ರೀತಿಯಾದಂತಹ ಡೇಟಾ ಬರ್ತಾ ಇದೆ ಮತ್ತು ಯಾವ ರೀತಿಯಾಗಿ ಉಡುಗೊರೆಯನ್ನ ಸಡನ್ ಆಗಿ ಈ ಒಂದು ಆದೇಶ ಬರ್ತಾ ಇದೆ ಅನ್ನೋ ಒಂದು ಮಾತನ್ನ ಹೇಳಲಾಗ್ತಾ ಇದೆ. ನೀವು ನೋಡ್ತಾ ಇರುವಂತದ್ದು DA ಫ್ರಮ್ ಜುಲೈ 2023 ಆನ್ಲೈನ್ ಕ್ಯಾಲ್ಕುಲೇಟರ್ ಅಂತ ನೀವು ನೋಡ್ತಾ ಇದ್ದೀರಾ. ಎಕ್ಸ್ಪೆಕ್ಟೆಡ್ DA ಫ್ರಮ್ ಜುಲೈ 2023 ಅಂತ ಹೇಳ್ತಾರೆ. ಸೊ ಎಷ್ಟು DA ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇಲ್ಲಿ AICPIN ಡೇಟಾ ನೀಡಿರುವಂತದ್ದು ಸುಮಾರು 2019ರಿಂದಲೇ ದೇಶದಲ್ಲಿ ಹಣದುಬ್ಬರವಾಗಿ ಯಾವ ರೀತಿ ನಡೀತಾ ಇದೆ, ಅದಕ್ಕೆ ಸುಕ್ಕಂತೆ AICPI ಇಂಡೆಕ್ಸ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ. ದಟ್ ಈಸ್ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಅದು ಯಾವ ರೀತಿಯಾಗಿ ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ, ಅದೇ ರೀತಿಯಾಗಿ AICPI ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಯಾವಾಗ AICPI ಜಾಸ್ತಿ ಆಗುತ್ತೆ, ನೌಕರರ ಒಂದು DA ಕೂಡ ಹೆಚ್ಚಳ ಆಗ್ಬೇಕಾಗಿರುವಂತದ್ದು. ಇದನ್ನ 7ನೇ ವೇತನ ಸಮಿತಿ ಅವಾಗ 2016ರ ಸಮಯದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿತ್ತು ಕೇಂದ್ರದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ. ಅದೇ ಒಂದು ಟೈಮ್ ಅಲ್ಲಿ ವೈಜ್ಞಾನಿಕವಾಗಿರುವಂತಹ ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ. ಸೊ ಇಲ್ಲಿವರೆಗೂ ಕೂಡ ನೀವು ನೋಡ್ತಿದ್ದೀರಾ 2022ರಲ್ಲಿ ಮೊಟ್ಟ ಮೊದಲನೇದಾಗಿ ಜನವರಿಯಲ್ಲಿ ನೀಡ್ತಾರೆ. ಅದಾದ್ಮೇಲೆ ಮತ್ತೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ಸಮೀಪದಲ್ಲಿ ಇನ್ನೊಂದು DA ನ ಇನ್ಕ್ರೀಸ್ ನೀಡ್ತಾರೆ. ಸೊ 2023ನೇ ವಿಷಯಕ್ಕೆ ಬರೋದಾದ್ರೆ, ನಾವು ಆಲ್ರೆಡಿ ನಮಗೆ ಜನವರಿಯಲ್ಲಿ ಸಿಗಬೇಕಾಗಿರುವಂತಹ DA ಕೂಡ ಲೇಟ್ ಆಗುತ್ತೆ. ಅಂಡ್ ಆಬ್ವಿಯಸ್ಲಿ ಅದು ಲೇಟ್ ಆಗುತ್ತೆ. ಜನವರಿಯಲ್ಲಿ ಸಿಗಬೇಕಾಗಿರುವಂತಹ DA ನ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀಡ್ತಾರೆ. ಬಟ್ ಅದನ್ನ ಪೂರ್ವಾನ್ವಯವಾಗಿ ನೀಡೋದ್ರಿಂದ ಅದನ್ನ 4% ನೀಡಿರುವಂತದ್ದು ನಾವು ನೋಡಿದ್ದೀವಿ. ಸೊ ಜನವರಿಯ 4%, ಫೆಬ್ರವರಿ 4% ಮತ್ತು ಮಾರ್ಚ್ ತಿಂಗಳ 4% ಎಲ್ಲವನ್ನು ಸೇರಿ ಮಾರ್ಚ್ ತಿಂಗಳ ಸಂಬಳದಲ್ಲಿ ಒಂದು ಕ್ಯಾಶ್ ರೂಪದಲ್ಲಿ ಲಂಸಮ್ ಅಮೌಂಟ್ ಅನ್ನ ಸರ್ಕಾರಿ ನೌಕರ ಅಕೌಂಟ್ಗೆ ಕ್ರೆಡಿಟ್ ಮಾಡಲಾಗುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿಯೂ ಕೂಡ ದೀಪಾವಳಿಗಿಂತ ಮುಂಚೆ ಸರ್ಕಾರಿ ನೌಕರಿಗೆ ಅದೇ ರೀತಿಯಾದಂತಹ ಉಡುಗೊರೆ ಸಿಗೋಕೆ ಹೊರಟಿದ್ದು, ಜುಲೈನಲ್ಲಿ ಇರುವಂತಹ 4ರಿಂದ 3%, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ 3 ತಿಂಗಳ DA ಏನು ಉಳಿದಿದೆ ಅದನ್ನ ಒಟ್ಟಾರೆಯಾಗಿ ಸರ್ಕಾರಿ ನೌಕರಿಗೆ ಅಕ್ಟೋಬರ್ ತಿಂಗಳಲ್ಲಿಯೇ ನೌಕರರ ಖಾತೆಗೆ ಜಮಾ ಮಾಡಲಾಗುವುದು ಎನ್ನುವುದರ ಬಗ್ಗೆ ಅಧಿಕೃತವಾದಂತಹ ಒಂದು ಮಾಹಿತಿ ಬರ್ತಾ ಇರುವಂತದ್ದು. ಸೊ ಮಾಧ್ಯಮಗಳೊಂದಿಗೆ ಆಲ್ರೆಡಿ ಚರ್ಚೆಯನ್ನು ಪ್ರಾರಂಭಿಸಲಾಗಿದೆ. ಕೇಂದ್ರ ಹಣಕಾಸು
ಹಣಕಾಸು ಸಚಿವರಾಗಿರುವಂತಹ ಪಂಕಜ್ ಚೌಧರಿ ಅವರಾಗಿರ್ಬೋದು, ನಮ್ಮ ಒಂದು ರಾಜ್ಯದಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ಈ ಒಂದು ಮಾತುಗಳಿಗೆ ತಕ್ಕಂತೆ ಆಲ್ರೆಡಿ ಪಾಸಿಟಿವ್ ರೆಸ್ಪಾನ್ಸಸ್ ಗಳನ್ನ ಕೊಟ್ಟಿದ್ದು, ಕೇಂದ್ರ ಸರ್ಕಾರ ಯಾವಾಗ ನೀಡುತ್ತೆ ಆ ಒಂದು ತಕ್ಷಣ ಅದೇ ಒಂದು ವಾರದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಯಾವುದೇ ವಿಳಂಬವಿಲ್ಲದೆ, ಯಾವುದೇ ಚೇಂಜಸ್ ಇಲ್ಲದೆ ಯಥಾವತ್ತಾಗಿ ಆಸ್ ಇಟ್ ಈಸ್ the way the central government is giving, in that way only we state government will also give ಅಂತ ಹೇಳಿದ್ದಾರೆ. ಸೊ ಅದನ್ನೇ ಎಲ್ಲ ರಾಜ್ಯಗಳು ಮಾಡುವಂಥದ್ದು. ಸುಮಾರು 28 ರಾಜ್ಯಗಳಿದೆ, ಬಟ್ ಎಲ್ಲ ರಾಜ್ಯಗಳು ಡಿಎಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವಾಗ ನೀಡುತ್ತೆ, ಎಷ್ಟು ನೀಡುತ್ತೆ ಅದನ್ನೇ ರಾಜ್ಯ ಸರ್ಕಾರಗಳು ನೀಡ್ತಾ ಇರುವಂಥದ್ದು. ಇದನ್ನ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಜನವರಿಯಲ್ಲಿ ಕೇಂದ್ರ ನೀಡಿದಾಗ ನಮ್ಮ ರಾಜ್ಯದಲ್ಲಿಯೂ ಕೂಡ ಅಷ್ಟೇ 4% ಅನ್ನ ಅದೇ ರೀತಿ ಪೂರ್ವಾನ್ವಯವಾಗಿ ನೀಡುವ ಮುಖಾಂತರ ಸರ್ಕಾರಿ ನೌಕರ ಮನಗೆಲ್ಲುವಂತ ಕೆಲಸ ಮಾಡಿದ್ದಾರೆ. ಓಕೆ, ಸೊ ಇಷ್ಟೆಲ್ಲ ನಾನು ಹೇಳ್ತಾ ಇರುವಂಥದ್ದು. ಇವಾಗ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರಿ ನೌಕರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ಇಲ್ಲಿ ನೋಡ್ತಾ ಇದ್ದೀರಾ 2019 ಡೇಟಾ ಯಾವ ರೀತಿ ಆಗಿದೆ. ನಾನು ಜಸ್ಟ್ ನಿಮ್ಗೆ 2020 ಡೇಟಾ ಕೂಡ ಇಲ್ಲಿ 21 ಇದೆ. ಅದೇ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ಬಂದ್ರೆ 22 ಮತ್ತು 23 ಡೇಟಾ ಕೂಡ ಇರುವಂತದ್ದು. ನಮಗೆ ಇಂಪಾರ್ಟೆಂಟ್ ಆಗಿದೆ ಯಾವುದು, ಈ ಒಂದು 6 ತಿಂಗಳ ಡೇಟಾ. ಇದರಲ್ಲಿ ಯಾವ ರೀತಿಯಾಗಿ AICPI ಇನ್ಕ್ರೀಸ್ ಆಗಿದೆ ಅದನ್ನೇ ಆಧಾರದಲ್ಲಿಟ್ಟುಕೊಂಡು ನೌಕರ ಸಂಬಳವನ್ನ ಇನ್ಕ್ರೀಸ್ ಮಾಡ್ತಾರೆ. ಸೊ ಜನವರಿಯಿಂದ ಇಲ್ಲಿ ಜೂನ್ ವರೆಗೂ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಿದೆ ಅಂತ ನೋಡಿ. ಜನವರಿ 2023 132.8 ಇದೆ. ತಕ್ಕಂತೆ DA ಎಷ್ಟು ನೀಡಬೇಕು, 43%. ರೌಂಡ್ ಫಿಗರ್ ಫೆಬ್ರವರಿಯಲ್ಲಿ, ಮಾರ್ಚ್ನಲ್ಲಿ, ಏಪ್ರಿಲ್ನಲ್ಲಿ ನೋಡಿದ್ರೆ 134, ಅರೌಂಡ್ 45 ಆಗುತ್ತೆ. ಜೂನ್ನಲ್ಲಿ ನೋಡಿದ್ರೆ 46 ಆಗುತ್ತೆ, 136.4 ಇದು ಆಗಿರುವಂಥದ್ದು. ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಒಟ್ಟಾರೆಯಾಗಿ ಸಿಗಬೇಕಾಗಿರುವಂಥ DA ಎಷ್ಟಿದೆ, 46% ಸಿಗಬೇಕು ಅಂತ ಲೇಬರ್ ಬ್ಯೂರೋ ಅವರೇ ಹೇಳ್ತಾ ಇರುವಂಥದ್ದು. ಇವಾಗ ಸಿಗ್ತಾ ಇರುವಂಥದ್ದು 42% ಆ್ಯಂಡ್ ನಮಗೆ ಸಿಗ್ತಾ ಇರುವಂಥದ್ದು 38%. ಸೊ ಹಾಗಾಗಿ ಕನಿಷ್ಠ ಏನಿಲ್ಲ ಅಂದ್ರೂ 4%, ಗರಿಷ್ಠ 5% ಇಲ್ಲಿ ಇನ್ಕ್ರೀಸ್ ಆಗಬೇಕು ಅಂತ ಸರ್ಕಾರವೇ ರಚನೆ ಮಾಡಿರುವಂತಹ ಸಂಘ ಸಂಸ್ಥೆ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ಪ್ರೆಸ್ ನೋಟ್ ಅಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಮಾಹಿತಿ ಬರ್ತಾ ಇದೆ. ಅದನ್ನು ಕೂಡ ನಾನು ಕ್ವಿಕ್ ಆಗಿ ತೋರಿಸ್ತೀನಿ ನಿಮಗೆ. ಗೌರ್ಮೆಂಟ್ ಆಫ್ ಇಂಡಿಯಾ ಲೇಬರ್ ಬ್ಯೂರೋ ಇಂಡೆಕ್ಸ್ ಅಂತ ಹೇಳ್ತಾರೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ 2016 to 2023 ಜುಲೈಯಲ್ಲಿ ಯಾವ ರೀತಿಯಾಗಿ ಆಗಬೇಕು ಅಂತ ನೋಡಿ. ದ ಲೇಬರ್ ಬ್ಯೂರೋ ಅಂಡ್ ಅಟ್ಯಾಚ್ಡ್ ಆಫೀಸ್ ಆಫ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿನ್ ಕಂಪೈಲಿಂಗ್ ದಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಎವ್ರಿ ಮಂತ್ ಆನ್ ದ ಬೇಸಿಸ್ ಆಫ್ retail prices collected from 317 markets spread over 88 industrially important centers in the country ಅಂತ ಹೇಳ್ತಾರೆ. ಸೊ ಸುಮಾರು 317 ಮಾರ್ಕೆಟ್ ಗಳನ್ನ ಸ್ಟಡಿ ಮಾಡಿ 88 ಇಂಡಸ್ಟ್ರಿಯಲ್ ಆಗಿರುವಂತಹ ಒಂದು ಸೆಂಟರ್ಸ್ ಗಳಿಂದ ಈ ಒಂದು ಡೇಟಾನ ಕಲೆಕ್ಟ್ ಮಾಡಲಾಗಿದೆ. ಡೇಟಾ ಏನ್ ಹೇಳ್ತಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. The All India CPIW for July 2023 increased by 3.3 and stood at 139.7, which if we compare on 1 month percentage change for the same year, it increased by 2.42% compared to 0.90% increase from the last year ಅಂತ ಹೇಳ್ತಾರೆ. ಈ ಒಂದು ತಿಂಗಳ ಸ್ಕೇಲ್ ನ ನೋಡಿದ್ರೆ ಒಂದು ತಿಂಗಳಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅಂತ, ಹೋದ ವರ್ಷ ಇದೇ ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ 0.90 ಇನ್ಕ್ರೀಸ್ ಆಗಿತ್ತು, ಬಟ್ ಈ ಒಂದು ವರ್ಷದಲ್ಲಿ 2.42 ಇನ್ಕ್ರೀಸ್ ಆಗಿದೆ. ಇದರ ಅರ್ಥ ಆಲ್ಮೋಸ್ಟ್ 3ರಿಂದ 4 ಪಟ್ಟು AICPI ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂತಹ DA ತುಂಬಾನೇ ಗಣನೀಯವಾಗಿ ಹೆಚ್ಚಳ ಆಗಬೇಕಾಗಿರುವಂತಹ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಕೇಂದ್ರ ಸರ್ಕಾರಿ ನೌಕರು ಮತ್ತು ರಾಜ್ಯ ಸರ್ಕಾರಿ ನೌಕರು ಅಂತ ಯಾವ ಡಿಫರೆನ್ಸ್ ಇರಲ್ಲ. ನಾನು ಆಲ್ರೆಡಿ ಇದನ್ನ ರಿಪೀಟ್ ಮಾಡ್ತಿದ್ದೀನಿ. ಯಾಕಂದ್ರೆ ತುಂಬಾ ಜನ ಅನ್ಕೋತಾರೆ ಕೇಂದ್ರ ಸರ್ಕಾರ ಮಾತ್ರ ನೀಡುತ್ತೆ. ನೋ, ದಟ್ ಈಸ್ ನಾಟ್ ಟ್ರೂ. ಕೇಂದ್ರ ಸರ್ಕಾರ ನೀಡಿದ ತಕ್ಷಣ ರಾಜ್ಯ ಸರ್ಕಾರಗಳು ನೀಡಿರುವಂತದ್ದು. ಅಂಡ್ ಅದೇ ರೀತಿಯಾಗಿ ನೋಡಿ, ಹಣದುಬ್ಬರ ರಾಜ್ಯದಲ್ಲಿ ಆಗುತ್ತೆ, ಕೇಂದ್ರದಲ್ಲಿಯೂ ಮತ್ತು ದೇಶದಲ್ಲಿ ಎಲ್ಲ ಕಡೆ ಆಗ್ತಾ ಇರುವಂತದ್ದು. ಹಾಗಾಗಿ DA ಹೆಚ್ಚಳ ಅಟ್ ಅ ಟೈಮ್ ದೇಶದಲ್ಲಿ ಎಲ್ಲಾ ಕಡೆ ಆಗುವಂತದ್ದು. ಸೊ ದಯವಿಟ್ಟು ಆ ಒಂದು ಪಾಯಿಂಟ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ನಾಟ್ ಓನ್ಲಿ ಕೇಂದ್ರ ಸರ್ಕಾರಿ ನೌಕರರು, ಕೇಂದ್ರ ಪಿಂಚಣಿದಾರರು, ನಾಟ್ ಓನ್ಲಿ ರಾಜ್ಯ ಸರ್ಕಾರಿ ನೌಕರರು, ರಾಜ್ಯ ಪಿಂಚಣಿದಾರರು, ಇವಲ್ ಫ್ಯಾಮಿಲಿ ಪೆನ್ಷನರ್ಸ್ ಕೂಡ ಇದರಿಂದ ಬೆನಿಫಿಟ್ ಆಗಲಿದೆ. ಏನಕ್ಕಂದ್ರೆ ತುಂಬಾ ಜನ ಫ್ಯಾಮಿಲಿ ಪೆನ್ಷನರ್ಸ್ಗೆ ಡೌಟ್ ಇರುತ್ತೆ, ಇದು ಆಗುತ್ತಾ ಇಲ್ಲ ನಮಗೆ ಅಂತ. ಅಫ್ಕೋರ್ಸ್ ಆಗುತ್ತೆ. ಸರ್ಕಾರಿ ನೌಕರಿಗೆ DA ಇನ್ಕ್ರೀಸ್ ಆಗಿದ್ರೆ ಪೆನ್ಷನರ್ಸ್ಗೆ DR ಆಗುತ್ತೆ, ಡಿಯರೆನ್ಸ್ ರಿಲೀಫ್ ಅಂತ ಕರಿತೀವಿ. ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಉಡುಗೊರೆಯಾಗಿ ಭರ್ಜರಿಯಾಗಿ ಜುಲೈಯಿಂದನೇ ಕೂಡ ಪೂರ್ವಾನ್ವಯವಾಗುವಂತೆ DA ಹೆಚ್ಚಳದ ಒಂದು ಉಡುಗೊರೆ ಸಿಗಲಿದೆ ಅಂತ ಹೇಳ್ಬೋದು. ಫರ್ದರ್ ಅಪ್ಡೇಟ್ಸ್ ಅನ್ನ ನೋಡೋಣ, ಮತ್ತೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಇದ್ರ ಮೇಲೆ. ಸೊ ಗೌರ್ಮೆಂಟ್ ಎಂಪ್ಲಾಯ್ಸ್ ಟು ಗೆಟ್ 45% DA. ಪ್ರಸ್ತುತ ದೇಶದಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಸ್ಯಾಲರಿ ಹೈಕ್ ಆಗುವ ಬಗ್ಗೆ ದಿನಕ್ಕೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸರ್ಕಾರಿ ನೌಕರರು ತಮ್ಮ 7ನೇ ವೇತನ ಆಯೋಗದ ಅಡಿಯಲ್ಲಿ ವೇತನ ಹೆಚ್ಚಳ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸರ್ಕಾರ ನೌಕರರಿಗೆ ವೇತನ ಹೆಚ್ಚಳ ಮಾಡುವುದಾಗಿ ಸಾಕಷ್ಟು ಬಾರಿ ಘೋಷಣೆ ಮಾಡಿದೆ. ಅದರ ಬಗ್ಗೆ ಅಧಿಕೃತವಾಗಿರುವಂತಹ ಘೋಷಣೆ ಇನ್ನೇನು ಬರಬೇಕಾಗಿರುವಂತದ್ದು. ಜುಲೈ ಹಾಗೂ ಆಗಸ್ಟ್ ನಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳದ ನಿರೀಕ್ಷೆಯಲ್ಲಿ ಸರ್ಕಾರಿ ನೌಕರರು ಕಾಯುತ್ತಿದ್ದಾರೆ. ಇದೀಗ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದವರಿಗೆ ಸರ್ಕಾರ ಒಂದು ಬಂಪರ್ ಆಗಿರುವಂತಹ ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳಲಾಗಿದೆ.
ವೇತನ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಮತ್ತು ಅದರ ಬಗ್ಗೆ ಅಧಿಕೃತ ಆದೇಶ ಇನ್ನೇನು ಘೋಷಣೆ ಆಗುವಂತ ನಿಟ್ಟಿನಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನಿಮ್ಗೆ ಒಂದು ಇನ್ಫಾರ್ಮೇಶನ್ ನೀಡೋದಾದ್ರೆ, ಕೇಂದ್ರ ಸರ್ಕಾರಿ ನೌಕರ ಸಂಘ ಸಂಘಟನೆಗಳು ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಸಂಘಟನೆಗಳು ಆಲ್ರೆಡಿ ರೈಲ್ವೆ ಫೆಡರೇಷನ್ ಕಡೆಯಿಂದ ತುಂಬಾನೇ ಪ್ರೆಷರ್ ಅನ್ನ ಹಾಕಲಾಗಿದೆ. 7ನೇ ವೇತನ ಸಮಿತಿಯ ಒಂದು ವರದಿಯ ಪ್ರಕಾರ ನೀವು ಜುಲೈಯಲ್ಲೇ ನೀಡಬೇಕಾಗಿತ್ತು, ಬಟ್ ಇನ್ನೂ ಕೂಡ 2 ತಿಂಗಳು ವಿಳಂಬವಾಗಿದೆ. ಹಾಗಾಗಿ ಅದಕ್ಕೆ ಅಗತ್ಯವಾಗಿರುವಂತಹ ಫಂಡ್ ಅನ್ನ ತೆಗೆದಿಟ್ಟುಕೊಳ್ಳಬೇಕು ಮತ್ತು ಹಣಕಾಸು ಇಲಾಖೆಯೊಂದಿಗೆ ಅದರ ಒಂದು ಚರ್ಚೆಯನ್ನ ಮಾಡಿ ಸರ್ಕಾರಿ ನೌಕರಿಗೆ ಕೊಡಬೇಕಾಗಿರುವಂತಹ ಒಂದು ಡಿಎನ ತಕ್ಷಣದಿಂದಲೇ ರಿಲೀಸ್ ಮಾಡಬೇಕು. ಇವನ್ ಸರ್ಕಾರಿ ನೌಕರು ಕೇಳ್ತಾ ಇರುವಂತದ್ದು 18 ತಿಂಗಳ ಕೋವಿಡ್ ಟೈಮಲ್ಲಿ ಏನು ಡಿಎನ ಹಿಡಿದಿಟ್ಟುಕೊಂಡಿದ್ದೀರಾ ಆ ಒಂದು ಡಿಎನ ಕೂಡ ನೀವು ಆದಷ್ಟು ಬೇಗ ಇಲ್ಲಿ ರಿಲೀಸ್ ಮಾಡಬೇಕಾಗಿದೆ. ಏನಕ್ಕಂದ್ರೆ ಸರ್ಕಾರಿ ನೌಕರಿಗೆ ಅದರಿಂದ ತುಂಬಾನೇ ನಷ್ಟ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಬಟ್ ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತಹ ಸ್ಪಷ್ಟ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಸ್ ಅನ್ನ ಸರ್ಕಾರ ರಿಲೀಸ್ ಮಾಡಿಲ್ಲ. ಹಾಗಾಗಿ ಅದರ ಮೇಲೆ ಇಷ್ಟು ಒತ್ತು ಕೊಡುವಂತದ್ದು ಇವಾಗ ಅಷ್ಟು ಸಮಂಜಸವಾಗುವುದಿಲ್ಲ. ಬಟ್ ಡೆಫಿನೆಟ್ ಆಗಿ 7ನೇ ವೇತನ ಆಯೋಗದ ಒಂದು ಸಜೆಷನ್ಸ್ ಪ್ರಕಾರ, ಅದರ ಒಂದು ರೂಲ್ಸ್ ಪ್ರಕಾರ ಸರ್ಕಾರಿ ನೌಕರರಿಗೆ ಡೆಫಿನೆಟ್ ಆಗಿ ಜುಲೈಯಲ್ಲಿ ಒಂದು ಡಿಎ ಹೈಕ್ ಸಿಗಬೇಕಾಗಿತ್ತು. ಅದು ಡಿಲೇ ಆಗಿರುವಂತದ್ದು. ಜುಲೈ ಹೋಗಿದೆ, ಆಗಸ್ಟ್ ಹೋಗಿದೆ, ಸೆಪ್ಟೆಂಬರ್ ಕೂಡ ಆಲ್ಮೋಸ್ಟ್ ಮುಗಿತಾ ಬಂದಿದ್ದು. ಅಕ್ಟೋಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗೋದಿಲ್ಲ. ನೌಕರಿಗೆ ಸಿಗಬೇಕಾಗಿರುವಂತಹ ಡಿಎ ಹೈಕ್ ಏನಿದೆ ಅದು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿರುವಂತಹ ಅಪ್ಡೇಟ್ಸ್ ನೋಡಿ. ಸರ್ಕಾರಿ ನೌಕರಿಗೆ ದೀಪಾವಳಿ ಉಡುಗೊರೆ ಅಂತ ಇದನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದೀಗ ಸರ್ಕಾರಿ ನೌಕರ ತುಟ್ಟಿ ಭತ್ಯೆ ಹೆಚ್ಚಳದ ಕುರಿತು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸದ್ಯದಲ್ಲೇ ಸರ್ಕಾರಿ ನೌಕರಿಗೆ ಹೊಸ ತುಟ್ಟಿ ಭತ್ಯೆ ಅನ್ವಯವಾಗುವ ಬಗ್ಗೆ ಸರ್ಕಾರ ಘೋಷಣೆಯನ್ನ ಹೊರಡಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸದ್ಯವೇ 7ನೇ ವೇತನ ಆಯೋಗದ ಅಂತಿಮ ವರದಿ ಆಧರಿಸಿ ಒಟ್ಟಾರೆಯಾಗಿ 30-35% ವೇತನ ಹಾಗೂ ಭತ್ಯೆಗಳು ಹೆಚ್ಚಳವಾಗಲಿವೆ. ಸರ್ಕಾರಿ ನೌಕರರ ಡಿಎ 50% ಹೆಚ್ಚಿಸಲು ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಾರೆಯಾಗಿ 2024 ಹೊತ್ತಲ್ಲಿ ನೌಕರರ ಡಿಎ 50%ಗೂ ಕೂಡ ತಲುಪಲಿದೆ. ಅದ್ರ ಜೊತೆಗೇನೆ 7ನೇ ವೇತನ ಆಯೋಗದಲ್ಲೇ ಸಜೆಸ್ಟ್ ಮಾಡಿರುವಂತೆ ನೌಕರರ ಡಿಎ ಯಾವಾಗ 50% ತಲುಪುತ್ತೆ ಆವಾಗ ಸರ್ಕಾರ ಒಂದು ಹೊಸ ವೇತನ ಸಮಿತಿಯನ್ನಾದರೂ ರಚನೆ ಮಾಡಬೇಕು. ಅದಾಗದೆ ಹೋದ್ರೆ ಏನು ಸರ್ಕಾರಿ ನೌಕರ ಪ್ರಸ್ತುತ ಡಿಎ ಇರುತ್ತೆ, ಫಾರ್ ಎಕ್ಸಾಂಪಲ್ 50% ಏನು ತಲುಪಿದೆ, ಆ ಒಂದು 50% ಡಿಎನ ಬೇಸಿಕ್ ಜೊತೆ ಮೆರ್ಜ್ ಮಾಡಿ ಸದ್ಯದಲ್ಲಿ ನಡೀತಿರುವಂತಹ ಹಣದುಬ್ಬರವನ್ನ ಕಂಪೆನ್ಸೇಟ್ ಮಾಡೋದಕ್ಕೆ ಸರ್ಕಾರಿ ನೌಕರರ ಒಂದು ಬೇಸಿಕ್ ಸ್ಯಾಲರಿಯಲ್ಲಿ ಗಣನೀಯವಾಗಿರುವಂತಹ ಹೆಚ್ಚಳ ಆಲ್ಮೋಸ್ಟ್ 50% ಹೈಕ್ ಅನ್ನ ನೀಡಬೇಕು ಅಂತ ಹೇಳ್ತಿದ್ದಾರೆ. ಸೊ 50% ಡಿಎನ ಮೆರ್ಜ್ ಮಾಡೋದು ಯಾವ ಕಾನ್ಸೆಪ್ಟ್ ಅಂತ ನೀವು ಕೇಳಿದ್ರೆ, 7ನೇ ವೇತನ ಸಮಿತಿ ಯಾವಾಗ ಒಂದು ರಿಪೋರ್ಟ್ ಅನ್ನ ನೀಡುತ್ತೆ ಆವಾಗ ಇನ್ನೊಂದು ಪಾಯಿಂಟ್ ಅನ್ನ ಅವ್ರು ಮೆನ್ಷನ್ ಮಾಡ್ತಾರೆ. ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆದಂಗೆ ಸರ್ಕಾರಿ ನೌಕರ ಡಿಎ ಕೂಡ ಹೆಚ್ಚಳ ಆಗ್ತಾ ಹೋಗುತ್ತೆ. ಬಟ್ ಒಂದು ಪಾಯಿಂಟ್ಗೆ ಅದು ಹೋದಾಗ 1ರಿಂದ ಸ್ಟಾರ್ಟ್ ಆಗಿ 50% ವರೆಗೂ ಕೂಡ ಅದು ತಲುಪುತ್ತೆ. ಯಾವಾಗ ನೌಕರ ಒಂದು ಡಿಎ 50% ತಲುಪುತ್ತೆ ಅವಾಗ ಐದರ್ 7ನೇ ವೇತನ ಆಯೋಗ ಇದ್ರೆ 8ನೇ ವೇತನ ಆಯೋಗನ ರಚನೆ ಮಾಡಬೇಕು, 8ನೇದಿದ್ರೆ 9ನ್ನ ರಚನೆ ಮಾಡಬೇಕು. ಅಲ್ಲದೆ ಹೋದ್ರೆ ನೌಕರ ಒಂದು ಡಿಎ ನಡೀತಾ ಇರುತ್ತೆ, 50% ಡಿಎ ತಲುಪುತ್ತೆ. ಆ ಒಂದು ಟೈಮಲ್ಲಿ 50% ಅನ್ನ ಬೇಸಿಕ್ ಜೊತೆ ಮೆರ್ಜ್ ಮಾಡಿ ಸರ್ಕಾರಿ ನೌಕರರ ಒಂದು ಸಂಬಳ ಏನು ಬೇಸಿಕ್ ಸ್ಯಾಲರಿ ಇರುತ್ತೆ, ಬೇಸಿಕ್ ಪೇ ಇರುತ್ತೆ, ಅದರಲ್ಲಿ ಗಣನೀಯವಾಗಿರುವಂತಹ ಹೆಚ್ಚಳವನ್ನ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಆ ಒಂದು ರೂಲ್ಸ್ ಪ್ರಕಾರ ನೋಡೋದಾದ್ರೆ ಇವಾಗ 46ಗೆ ತಲುಪುತ್ತೆ. ನೆಕ್ಸ್ಟ್ 4% ಇನ್ಕ್ರೀಸ್ ಆಗಿದ್ರೆ ಜನವರಿಯಲ್ಲಿ ಅದು ಅಫ್ಕೋರ್ಸ್ 51 ತಲುಪ್ತಾ ಇರೋದಂಥದ್ದು. ಸೊ ಹಾಗಾಗಿ ಸರ್ಕಾರಿ ನೌಕರರ ಬೇಸಿಕ್ ಸ್ಯಾಲರಿಯಲ್ಲಿಯೂ ಕೂಡ ಮುಂದಿನ ವರ್ಷ ಅತ್ಯಧಿಕ ಜಿಗಿತವನ್ನ ಕಾಣಲಿದೆ ಅಂತ ಹೇಳಲಾಗ್ತಾ ಇದೆ. 45% ತಲುಪಲಿದೆ ತುಟ್ಟಿ ಭತ್ಯೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸದ್ಯದಲ್ಲೇ ನೌಕರರಿಗೆ 3% ಡಿಎ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಈ ಒಂದು ವೇತನ ಹೆಚ್ಚಳದ ನಂತರ ತುಟ್ಟಿ ಭತ್ಯೆ 45ರಿಂದ 46ಕ್ಕೆ ತಲುಪಲಿದೆ. ನೌಕರರು ಮುಂದಿನ ದಿನಗಳಲ್ಲಿ 45% ತುಟ್ಟಿ ಭತ್ಯೆಯನ್ನ ಪಡೆಯಲಿದ್ದಾರೆ. ಸೆಪ್ಟೆಂಬರ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೊಸ ತುಟ್ಟಿ ಭತ್ಯೆಯನ್ನ ಘೋಷಿಸುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ವರದಿಯಾಗಿದೆ. ಸದ್ಯದಲ್ಲೇ 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರ ಸಂಬಳ ಇಲ್ಲಿ ಹೆಚ್ಚಳ ಆಗೋಕೆ ಹೊರಟಿದೆ. ಎಷ್ಟು ಪ್ರಮಾಣದಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ ಅಂತ ನೀವು ನೋಡಿದ್ರೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸರ್ಕಾರಕ್ಕೆ ವರ್ಷದಲ್ಲಿ 2 ಬಾರಿ ಡಿಎನ ಪರಿಷ್ಕರಣೆ ಮಾಡಬೇಕಾಗಿರುವಂತದ್ದು. ನೌಕರರ ವೇತನದಲ್ಲಿ 4% ಹೆಚ್ಚಳ ನಿರೀಕ್ಷಿಸಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು 3% ಹೆಚ್ಚಿಸಲು ನಿರ್ಧರಿಸಿವೆ ಅಂತ ಹೇಳಲಾಗ್ತಾ ಇದೆ. CPIW ದತ್ತಾಂಶ ಆಧಾರದ ಮೇಲೆ ಉದ್ಯೋಗಿಗಳಿಗೆ ಡಿಎನ ಪರಿಷ್ಕರಿಸಲಾಗುತ್ತದೆ. ಈ ಬಾರಿಯ ವೇತನದ ಹೆಚ್ಚಳ ನಾನು ನೋಡಿ CPIW ಡೇಟಾನ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. CPIW ಡೇಟಾ ಇಲ್ಲಿ ಮುಂದೆ ಇರುವಂತದ್ದು, ಅದು ಸಜೆಸ್ಟ್ ಮಾಡ್ತಾ ಇದೆ 46% ಮಾಡಬೇಕು. ಅದಕ್ಕೆ ತಪ್ಪಂತೆ ಲೇಬರ್ ಬ್ಯೂರೋ ಇಂಡೆಕ್ಸ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ನೋಟಿಸ್ ಕೂಡ, ಪ್ರೆಸ್ ನೋಟ್ ಕೂಡ ನಾನು ತೋರಿಸಿದ್ದೀನಿ. ಅದರಲ್ಲಿಯೂ ಕೂಡ 5% ವರೆಗೂ ಇನ್ಕ್ರೀಸ್ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನೌಕರರಿಗೆ ಕನಿಷ್ಠ ಏನಿಲ್ಲ ಅಂದ್ರೂ 4% ಅಥವಾ 3% ಇಲ್ಲಿ ಹೆಚ್ಚಳ ಆಗಿ ನೌಕರರ ವೇತನದಲ್ಲಿ ಹೆಚ್ಚಳ ಆಗಲಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.